ಲಾಂಗ್ ರೈಡ್ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ ಜೋಗ್ ಫಾಲ್ಸ್ಗೆ. ನೋಡ್ತಿದ್ದೀರಲ್ಲ, ಇದೇ ಚಂಪಕ ಸರಸ್ಸು. ಇದ್ರ ಮಧ್ಯೆ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಕುಂದಾದ್ರಿ ಬಗ್ಗೆ ತುಂಬ ಜನ ಕೇಳಿರ್ತೀರಿ. ಅದೊಂದು ಜೈನ ಟೆಂಪಲ್ ಇದೆ ಆ್ಯಂಡ್ ಅಲ್ಲಿ ಹೋದರೆ ಅಲ್ಲಿ ಸಿಗುವಂಥ ಫೀಲ್ ಇದೆಯಲ್ಲ, ಅದು ಇನ್ನೂ ಚೆನ್ನಾಗಿರುತ್ತೆ. ಹಾಯ್ ಹಲೋ ವೀಕ್ಷಕರೇ, ಓಪನ್ ರೋಡ್ನ 4ನೇ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಅಭಿಷೇಕ್. ನಿಮಗೆಲ್ಲ ಗೊತ್ತೇ ಇದೆ, ನಾವು ಜೋಗ್ ಫಾಲ್ಸಿಂದ ಜರ್ನಿ ಆರಂಭಿಸಿ ಅಲ್ಲಿಂದ ಚಂಪಕ ಸರಸ್ಸಿ ಆಯಿತು, ಕುಂದಾದ್ರಿ ಆಯಿತು, ಆ್ಯಂಡ್ ಇವತ್ತು ನಾವು ಹೋಗ್ತಾ ಇರುವಂಥ ಜಾಗ ಕವಲೇದುರ್ಗ. ಕವಲೇದುರ್ಗ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ತುಂಬ ಜನ ಕವಲೇದುರ್ಗ ಹೋಗಿದ್ದಾರೆ. ತೀರ್ಥಹಳ್ಳಿಯಿಂದ 18 ಕಿಲೋಮೀಟರ್, ಬ್ಯಾಂಗ್ಳೂರಿಂದ ಸುಮಾರು 350 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಜಾಗ ಕವಲೇದುರ್ಗ ಅನ್ನೋಂಥದ್ದು. ತುಂಬ ಹಳೆಯ ಫೋರ್ಟು, 9ನೇ ಶತಮಾನದ ಕೆಳದಿ ಅರಸರ ಫೋರ್ಟ್ ಆಗಿತ್ತಿದು, ಕೋಟೆ ಆಗಿತ್ತಿದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇದನ್ನು ನೋಡ್ತಾ ಇದ್ದೀವಿ. ಫುಲ್ ಟೈಮ್ ಹೇಳಿ, ಇದು ಯಾವ ಬ್ಯಾಕ್ ವಾಟ್ರು? ವರಾಹಿ ಡ್ಯಾಮ್ ಇಂದ ಎಲ್ಲೆಲ್ಲಿದೆ ಮರ ವರಾಹಿ ಡ್ಯಾಮ್ ಬ್ಯಾಕ್ ವಾಟ್ರು? ನೀವು ಕವಲೇದುರ್ಗ ಹೋಗುವಂಥ ದಾರಿಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ರೋಡ್ ಸಿಗುತ್ತೆ. ಎರಡು ಕಡೆ ಬ್ಯಾಕ್ ವಾಟರ್ ಇರುತ್ತೆ ಆ್ಯಂಡ್ ಮಧ್ಯದಲ್ಲಿ ರೋಡ್ ಹೋಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುವಂಥ ಒಂದು ಜಾಗ. ನೀವು ಕವಲೇದುರ್ಗ ಹೋಗುವಂಥ ಟೈಮಲ್ಲಿ ಇಲ್ಲಿ ನಿಲ್ಲಿಸಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, 1-2 ನಿಮಿಷ ಸ್ಪೆಂಡ್ ಮಾಡಿ ಹೋದರೆ ನಿಮ್ಮ ಜರ್ನಿ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ. ನಾವಿದ್ದೀವಿ ತೀರ್ಥಹಳ್ಳಿ ಕವಲೇದುರ್ಗದಲ್ಲಿ. ಆಮೇಲೆ ನಾವು ನವೆಂಬರು ಡಿಸೆಂಬರು ಆ ಟೈಮಲ್ಲೆಲ್ಲ ಬಂದಾಗ ಎಲ್ಲ ಭಾಳ ಹಸಿರುತ್ತೆ. ಹೆಂಗೆ ನೀರು ಬರ್ತಿರುತ್ತೆ, ಗುಡ್ಡದಿಂದ ಬರೋ ನೀರೆಲ್ಲ ಇಲ್ಲೇ ಹರ್ಕೊಂಡು ಹೋಗ್ತಾ ಇರುತ್ತೆ. ಏಡಿ ಎಲ್ಲ ಗೊತ್ತಾ ನಿನಗೆ? ಏಡಿ ತಿಂತೀವಲ್ಲ, ಏಡಿ ಕಡ್ದೇಡಿ ಅಂತ ಮಾಡ್ತಾರೆ ನಮ್ಮಲ್ಲಿ, ಗೊತ್ತಾ? ಕಾರಡಿ ಗೊತ್ತು, ಏಡಿ ಕಡಿಯೋಕೆ ಏಡಿ ಕಟ್ತಾರೆ. ನೀವು ನೋಡ್ತಿದ್ದೀರಲ್ಲ, ಇದು ಕವಲೇದುರ್ಗ ಕೋಟೆಯ ಹೆಬ್ಬಾಗ್ಲು. ಆ್ಯಂಡ್ ಇಲ್ಲಿಂದ ಈ ಕೋಟೆ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಇದರಲ್ಲಿ 7 ಸುತ್ತಿನ ಕೋಟೆ ಅಂತ ಏನು ಹೇಳ್ತೀವಿ, ಅದರಲ್ಲಿ 3 ಸುತ್ತು ಅಲ್ಲೇ ಇದೆ, ಆ ಸಿಟಿಯಿಂದ ಬರೋ ಆ ಒಂದು ಇದರಲ್ಲೇ ಇದೆ, ಆ ಒಂದು ಏರಿಯಾದಿಂದ. ಆ್ಯಂಡ್ ಇಲ್ಲಿಂದ ಆ್ಯಕ್ಚುಲಿ ಕೋಟೆ ಹೆಬ್ಬಾಗ್ಲು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇನ್ನು ಇದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ನಿರಂಜನ ಹೇಳ್ಕೊಡ್ತಾರೆ. ಇದು 9ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಸ್ಥಾಪನೆ ಆಗಿದ್ದಂತ ಕೋಟೆ ಇದು. ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಇವಾಗಿರೋ ಹಂಪಿ. ಹಂಪಿ ಕಾಲದಂದ್ರೆ ಆಕ್ಚುಲಿ ಪುರಂದರದಾಸರು ಬರ್ತಾರಲ್ಲ, ಪುರಂದರದಾಸರು ಕೂಡ ತೀರ್ಥಹಳ್ಳಿಯ ಕೊಡುಗೆ ಅಂತ ಒಂದು ಸಂಶೋಧನೆ ನಡೀತಾ ಇದೆ. ಅದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಇವಾಗ ಏನ್ ಚೆಕ್ ಇನ್ ಅಂತ ಹೇಳ್ತೀವಲ್ಲ, ಏರ್ಪೋರ್ಟಿಗೆ ಹೋದಾಗ, ಮಾಲ್ಗೆ ಹೋದಾಗೆಲ್ಲ, ಅದೆಲ್ಲ ಅವಾಗಿಂದನೇ ಇತ್ತು. ಈಗ ನಾವು ಕವಲೇದುರ್ಗ ಕೋಟೆಯ ಮೇಲ್ಭಾಗದ ಹಂತಕ್ಕೆ ಬಂದಿದ್ದೀವಿ. ಮೇಲ್ಭಾಗ ಅಂದ್ರೆ ಪೂರ್ಣ ಮೇಲ್ಭಾಗ ಅಲ್ಲ, ನಾವೀಗ ಕಾಶಿ ವಿಶ್ವನಾಥ ದೇವಸ್ಥಾನ ಇರುವಂತ ಪ್ರದೇಶಕ್ಕೆ ಬಂದಿದ್ದೀವಿ. ಈಗ ನಾವಿಲ್ಲಿ ಕೋಟೆ ಬಾಗಿಲು ನೋಡ್ತಾ ಇದ್ದೀವಿ. ಇದು 3ನೇ ಸುತ್ತಿನ ಕೋಟೆಯ ಬಾಗಿಲು. ಅಲ್ಲಿ ಮೇಲ್ಗಡೆ 2 ಗರುಡ ಗಂಬಗಳು ಕಾಣಿಸ್ತಾ ಇದೆ. ಫೈನಲ್ ನಾವಿದ್ದೀವಿ ಕವಲೇದುರ್ಗದಲ್ಲಿ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಆ್ಯಕ್ಚುಲಿ ಕಾಶಿ ರಾಮೇಶ್ವರ ದೇವಸ್ಥಾನ ಇದು. ಆ್ಯಂಡ್ ತುಂಬ ವಿಶೇಷತೆ ಇರುವಂಥ ದೇವಸ್ಥಾನ. ಯಾಕೆಂದರೆ ಇಲ್ಲಿ 2 ಗರುಡಗಂಬದಲ್ಲಿ, ಈ 2 ಗರುಡಗಂಬ ಇರುವಂಥ ದೇವಸ್ಥಾನ ಒಂದು ಇಲ್ಲಿ, ಇನ್ನೊಂದು ಕಾಶಿಲಿರೋದು. ಸೊ ಅದು ಬಿಟ್ಟು ಬೇರೆಲ್ಲೂ ಈ 2 ಕಂಬಗಳಿರುವಂಥ ದೇವಸ್ಥಾನ ಇಲ್ಲ ಅಂತ ಹೇಳ್ಬೋದು. ನಾನು ಆ್ಯಕ್ಚುಲಿ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು ಡಿಗ್ರಿ ಮಾಡ್ತಾ. ಆ್ಯಂಡ್ ಅವಾಗಿಂದು ಒಂದು ಫೋಟೋ ಇದೆ, ಅದಲ್ಲಿ ಮೇಲೆ ತಗೊಂಡಿರೋದು ಒಂದು ಫೋಟೋ ಇದೆ, ಅದನ್ನು ನಾನು ಸ್ಕ್ರೀನಿಗೆ ಹಾಕ್ತೀನಿ. ಸೊ ಇನ್ನು ಹೋಗ್ತಾ ಹೋಗ್ತಾ ಸುಮಾರೆಲ್ಲ ವೀಡಿಯೋಸ್ ಬರುತ್ತೆ. ಇದು ಈಗ ಬಂದಿರೋದು ಮಲೆನಾಡು ಕಡೆ ನಾವು ಇದನ್ನು ಕವರ್ ಮಾಡೋದಕ್ಕೆ. ನಾನು ಕವಲೇದುರ್ಗ ಬೇಕು ಅಂತಲೇ ಚೂಸ್ ಮಾಡಿರೋದು, ಯಾಕೆಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಎಲ್ಲ ಇದೆ ನನಗೆ ಈ ವಿಡಿಯೋ ಮೇಲೆ. ಇಲ್ಲಿ ಬಂದು ಶೂಟ್ ಮಾಡಬೇಕು ಅಂತ ತುಂಬ ಆಸೆ ಎಲ್ಲ ಇತ್ತು. ಬಟ್ ಬಂದಾಗ ಒಂದು ವಿಷಯ ಆಯ್ತು ಏನಂದರೆ, ಡ್ರೋನ್ ಹಾರಿಸಿದಾಗ ಡ್ರೋನ್ ಹಾರಿಸಂಗಿಲ್ಲ ಅಂತ ಹೇಳಿದ್ರು. ನಾನು ಸುಮಾರೆಲ್ಲ ವೀಡಿಯೋ ನೋಡಿದೆ ಡ್ರೋನ್ ಎಲ್ಲ ಹಾರಿರೋದು.
ಬಟ್ ಮೇ ಪರ್ಮಿಷನ್ ತೊಗೊಂಡ್ರೋ ಇಲ್ವೋ ಹಾಗೆ ಹರಿಸಿದ್ರು ನಂಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದಾಗ ನಾನು ಹರಿಸಿದಾಗ ಅವ್ನು ಹರಿಸಂಗಿಲ್ಲ ಅಂತ ಹೇಳಿದ್ರು, ಫುಟೇಜ್ ಡಿಲೀಟ್ ಮಾಡಿ ಅಂತ ಹೇಳಿದ್ರು. ಕವಲೇದುರ್ಗ ಕೋಟೆ ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. ಒಂದು 9ನೇ ಶತಮಾನದಲ್ಲಿ ಕಟ್ಟಿದಂಥ ಕೋಟೆ ಇದು. 9ನೇ ಶತಮಾನ, ಇವಾಗ 21ನೇ ಶತಮಾನ. ಒಂದು 1100 ವರ್ಷಗಳ ಹಿಂದೆ ಕಟ್ಟಿರುವಂಥ ಒಂದು ಕೋಟೆ ಇದು. ಆ್ಯಂಡ್ ಇಲ್ಲಿ ಆವಾಗಲೇ ಹೇಳಿದ್ದೀನಿ, ಇಲ್ಲೊಂದು ಟೆಂಪಲ್ ಇದೆ, ಇಲ್ಲಿ ಕಾಶಿ ವಿಶ್ವೇಶ್ವರ ಟೆಂಪಲ್, ಅಲ್ಲೊಂದಿದೆ. ಆ್ಯಂಡ್ ಇದು ಆ್ಯಕ್ಚುಲಿ 7 ಸುತ್ತಿನ ಕೋಟೆ. 7 ಸುತ್ತು ಈಗಿಲ್ಲಲ್ಲ, 7 ಸುತ್ತಿಲ್ಲ, ಈಗ 3 ಸುತ್ತು ನಾವು ನೋಡ್ಬೋದು. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕೂಡ ಈ ಪ್ರದೇಶಕ್ಕೆ ಆಕ್ರಮಣಕ್ಕಾಗಿ ಬರ್ತಾರೆ. ಈಗ ನಾವು ಹೋಗ್ತಿರೋದು ಇಲ್ಲಿಗೆ. ಈಗ ನಾವು ಲಕ್ಷ್ಮೀ ನಾರಾಯಣ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಟ್ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ನೋಡ್ಲೇಬೇಕಾದ ಒಂದು ಪ್ಲೇಸ್ ಇದೆ. ಹೌದು, ಇದು ಎಣ್ಣೆ ಕೊಳ ಅಂತ ಹೇಳಿ ಕರೀತಾರೆ ಇದನ್ನ. ಕಾರಣ ಕೋಟೆಗೆ ಆಳ್ವಿಕೆಗೆ ಮತ್ತೆ ಇದಕ್ಕೆ ಬೇಕಾದಂತ ನೀರು ನೋಡಿ. ಇದೇನಾ ಅದು ಒಂಥರ ಮುಖ ತುಂಬಾ ಕ್ಲಿಯರ್ ಆಗಿ ನೋಡುವಂತ ಇದು ಅಂತ? ಅಂದ್ರೆ ಇಡೀ ಕೋಟೆಗೆ ಅವಾಗೆಲ್ಲ ಕರೆಂಟ್ ಇರ್ತಿರ್ಲಿಲ್ಲಲ್ಲ, ಕೋಟೆಗೆ ಬೇಕಾದಂತ ಎಣ್ಣೆ ಸಾಮಗ್ರಿಗಳನ್ನ ಇಲ್ಲಿ ಹಾಕಿ ಅಲ್ಲಿ ಬೆಳಕಿಗಾಗಿ ಈ ದೊಂದಿಗಳನ್ನ ಎಲ್ಲ ಹಚ್ತಾ ಇದ್ರಲ್ಲ, ಆ ದೊಂದಿಗಳಿಗೆ ಇಲ್ಲಿನ ಎಣ್ಣೆಗಳನ್ನ ಬಳಕೆ ಮಾಡ್ಕೊಂತ ಇದ್ರು. ಯಾವಾಗ ಹೇಳಿದ್ನಲ್ಲ, ರಾಣಿಯರೆಲ್ಲ ಇಲ್ಲಿ ಬಂದು ಮುಖ ನೋಡ್ಕೊಂತಿದ್ರಂತೆ. ಒಂಥರ ಸಿಕ್ಕಾಪಟ್ಟೆ ಕ್ಲಿಯರ್ ಆಗಿ ಕಾಣ್ತಿತ್ತು, ಯಾಕಂದ್ರೆ ಎಣ್ಣೆ ಅಲ್ಲ, ವೈಟ್ ತುಂಬಾ ಕ್ಲಿಯರ್ ಆಗಿ ಕಾಣ್ತಿದಂತೆ, ಮತ್ತೆ ಕನ್ನಡಿ ತರನೇ ಇರ್ತಿತ್ತಂತೆ. ಸೊ ಒಂಥರ ಮಿರರ್ ಸೆಲ್ಫಿ ಎಲ್ಲ ನಾವೇನು ಇವಾಗ ತೆಗಿತಿದೀವಲ್ಲ, ಸೊ ಆ ಥರದ್ದು ಅವಾಗ ಇಲ್ಲಿ ಇತ್ತಂತೆ. ಎಲ್ಲ ದೇವಸ್ಥಾನಗಳಲ್ಲೂ ಲಕ್ಷ್ಮಿ ಮತ್ತೆ ನಾರಾಯಣ ಎರಡು ಕೂಡ ಬೇರೆ ಬೇರೆಯಾಗಿ ವಿಗ್ರಹಗಳಿರ್ತವೆ ಅಥವಾ ಬೇರೆ ಬೇರೆ ಗುಡಿಗಳಿರುತ್ತೆ. ಬಟ್ ಇಲ್ಲಿ ಆತರ ಇಲ್ಲ, ಒಂದೇ ವಿಗ್ರಹದಲ್ಲಿ ಲಕ್ಷ್ಮಿ ಮತ್ತೆ ನಾರಾಯಣ ಇಬ್ರು ಕೂಡ ನಾವು ನೋಡಬಹುದು. ಅದು ಇಲ್ಲಿನ ವಿಶೇಷ. ಈಗ ನಾವು ಕವಲೇದುರ್ಗದ್ದು ಅರಮನೆ ಅಲ್ಲ, ಅರಮನೆ ಒಳಗೆ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ಅರಮನೆ ಹೆಂಗಿದೆ ಅಂತ ನೋಡಿ. ಅವಾಗಿನ ಕಾಲದಲ್ಲಿ ಸಖತ್ ವೈಭವ ಇದ್ದಂಥದ್ದು, ಇವಾಗ ಎಲ್ಲ ಪಾಳ್ಬಿದ್ದು ಹಿಂಗಾಗಿದೆ. ಇದೆಲ್ಲ ವರಾಂಡ ಅಂತ, ವರಾಂಡ ಇದು ಎಲ್ಲ ಸುತ್ತ. ಇಲ್ಲಿ ಏನು ಆಗಿರ್ಲಿಲ್ಲ, ಇಲ್ಲಿ ಬಹಳಷ್ಟು ಕಲ್ಲುಗಳೆಲ್ಲ ಪುರಾತತ್ವ ಇಲಾಖೆ ಏನು ಉತ್ಖನನ ಮಾಡ್ತಾರೋ ಆ ಸಂದರ್ಭದಲ್ಲಿ ಈ ಕಲ್ಲುಗಳನ್ನೆಲ್ಲ ನಿಲ್ಲಿಸ್ತಾರೆ. ಕೆಲವು ಈ ಅಪಪೋಲಿಗಳೆಲ್ಲ ಇಲ್ಲಿ ಬಂದ್ಬಿಟ್ಟು ಅವರು ಈ ಕಲ್ಲುಗಳನ್ನ ಬೀಳಿಸ್ತಾರೆ. ಆ ಬೀಳಿಸಿರೋ ವಿಡಿಯೋಗಳನ್ನೆಲ್ಲ ಮಾಡ್ತಾರೆ ನೋಡಿ. ಇದು ಬಾವಿ, ಇದು ಆಕ್ಚುಲಿ ಬಾವಿ ಅಲ್ಲ, ಇದೊಂದು 30 ಅಡಿ ಇರ್ಬೋದು. ಇದು ಒಂದು ಅರಮನೆ ಮಧ್ಯ ಒಂದು ಬಾವಿ. ಫೈನಲಿ ಇದು ನನಗೆ ಬಹಳ ಇಷ್ಟವಾದ ಪ್ಲೇಸು. ಯಾಕಂದ್ರೆ ಇಲ್ಲಿ ನಾನು ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿದ್ನಲ್ಲ, ಇದು ಸ್ವಿಮ್ಮಿಂಗ್ ಪೂಲ್. ಆ್ಯಕ್ಚುಲಿ ನಾನು ಇಲ್ಲಿ ಎಷ್ಟು ಸಲ ಈಜಿದ್ದೀನಿ ಅಂತ ನನಗಂತೂ ನೆನಪೇ ಇಲ್ಲ. ಆ ಪ್ಲೇಸ್ ಇದೆಯಲ್ಲ ಅಲ್ಲಿ ಸ್ಟೇರ್ಸು, ಅಲ್ಲೇ ನಿಲ್ಲಿಸಿ ನಾನು ಫೋಟೋ ತಗೊಂಡಿದ್ದು. ಡಿಗ್ರಿ ಸೆಕೆಂಡ್ ಇಯರ್ಲಿ ಇರ್ತಾ ರೇಂಜರ್ಸ್ ಆ್ಯಂಡ್ ರೋವರ್ಸ್ ಅಂತ ಮಾಡ್ತಾರೆ, ಒಂದು ಟೀಮ್ ಇದೆ. ಸೊ ಆ ಊರ ಕಡೆಯಿಂದ ಟ್ರಕ್ಕಿಂಗ್ ಅಂತ ಬಂದಿದ್ದು. ಆ್ಯಂಡ್ ಬಂದಾಗ ಫೋಟೋ ತೆಗೆಸ್ಕೊಂಡಿದ್ದೆ ಅಲ್ಲಿ, ಹಂಗೆ ಅದು ಇನ್ನೂ ನೆನಪಿದೆ. ಇನ್ನು ಈ ಒಂದು ಟ್ರೆಕ್ಕಿಂಗಿಗೆ ಬೆಸ್ಟ್ ಟೈಮ್ ಯಾವಾಗ ಅಂತ ಕೇಳೋದಾದ್ರೆ ಸೆಪ್ಟೆಂಬರ್ ಇಂದ ಜನವರಿ ತನಕ ಇರುವಂತಹ ಒಂದು ಟೈಮ್ ಏನಿದೆ ಅದು ತುಂಬಾ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಈ ಒಂದು ಕವಲೇದುರ್ಗ ಕೋಟೆಯ ಸೌಂದರ್ಯವನ್ನ ಆಸ್ವಾದ ಮಾಡೋದಕ್ಕೆ. ನಾನು ಗಣೇಶ್ ಅಂತ ಹೇಳಿ, ಶಾಸನ ಸಂಶೋಧಕ ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್. ಕವಲೇದುರ್ಗ ಕೋಟೆ ಕೆಲವು ಪಾಳೆಗಾರರ ಕೈಗೆ ಹೋಗಿ ಕೊನೆಯದಾಗಿ ಕೆಳದಿ ನಾಯಕರ ಕಾಲಕ್ಕೆ ಅವರ ಅಂಡರಲ್ಲಿ ಬರುತ್ತೆ. ಇಲ್ಲಿ ಪ್ರವಾಸೋದ್ಯಮ ಚೆನ್ನಾಗಿದೆ. ಎಲ್ಲರೂ ದಯಮಾಡಿ ಕವಲೇದುರ್ಗ ಕೋಟೆಯನ್ನು ವಿಸಿಟ್ ಮಾಡಬೇಕು. ಹಾಗೆ ಕವಲೇದುರ್ಗ ಒಂದು ಅತ್ಯದ್ಭುತ ಕ್ಷೇತ್ರ ಹಾಗೂ ಪುಣ್ಯಕ್ಷೇತ್ರ ಕೂಡ. ಇಲ್ಲಿ ಕೆಳಗಡೆ ದೇವಸ್ಥಾನಗಳಿದೆ, ಮಾರಿಕಾಂಬಾ ದೇವಿ ಇದೆ, ಹಾಗೆ ಇಲ್ಲಿ ಕವಲೇದುರ್ಗದ ದೇವರು ಇಲ್ಲೂ ಕೂಡ ಇದೆ. ಸೊ ದಯಮಾಡಿ ಬನ್ನಿ. ಅಲ್ಲಿಗೆ ಬೆಳಿಗ್ಗೆ 7:30 ಬಂದು 12 ಗಂಟೆಗೆ ಬ್ಲಾಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಅದೇ ಆ ಡ್ರೋನ್ ಫುಟೇಜ್ ಒಂದು ಹೆಂಗೆ ರಿಕವರಿ ಮಾಡಿ ಹಾಕಬೇಕು, ಅದು ಬಿಟ್ಟು ಬೇರೆಲ್ಲ ಚೆನ್ನಾಗೈತಲ್ಲ, ಎಲ್ಲ ಚೆನ್ನಾಗಿದೆ. ಆದಷ್ಟು ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ. ನಮ್ಮ ವಿಡಿಯೋಗೆ ಇನ್ನೊಬ್ರು ಇಲ್ಲಿದ್ದಾರಲ್ಲ, ಗಣೇಶ್ ಅವರು ಕೂಡ ಇದ್ರು, ಅವ್ರದ್ದು ಒಂದಷ್ಟು ಫುಟೇಜ್ ಎಲ್ಲ ಹಾಕಿದ್ದೀನಿ. ಆ್ಯಂಡ್ ಎಲ್ಲ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಣಲ್ಲ.
ಸೊ ಇಲ್ಲಿಗೆ ಕವಲೇದುರ್ಗದ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಆ್ಯಂಡ್ ಮತ್ತೊಂದು ಮತ್ತೆ ಸಿಗೋಣ. ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್ ಸೈನಿಂಗ್ ಆಫ್.